ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೃತ್ಯಗಳಿಗೆ ಸಿಎಫ್ಐ ಮತ್ತು ಪಿಎಫ್ಐ ಸಂಘಟನೆಗಳು ಸಹಕಾರ ನೀಡುತ್ತವೆ. ಇವರು ಉಗ್ರರಿಗೆ ಸಹಕಾರ ನೀಡುವಂತಹ ಸಂಘಟನೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಉತ್ತರ ಪ್ರದೇಶ ಮತ್ತು ಕಲ್ಕತ್ತಾದಿಂದ ಪ್ರವಚನ ಮಾಡಲು ಕೆಲವು ವ್ಯಕ್ತಿಗಳು ಬರ್ತಾರೆ. ಪ್ರವಚನಕ್ಕೆ ಬಂದವರು ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ. ಮಂಗಳೂರಿನಲ್ಲಿ ಎನ್ಐಎ ಒಂದು ಘಟಕ ಸ್ಥಾಪನೆ ಆಗಬೇಕು. ನಾವು ಎಚ್ಚೆತ್ತುಕೊಳ್ಳುವಂತಹ ಕಾಲ ಬಂದಿದೆ ಎಂದು ರಘುಪತಿ ಭಟ್ ಹೇಳಿದರು. ಬೇರೆ ಬೇರೆ ಪ್ರದೇಶಗಳಿಂದ, ಉತ್ತರ ಪ್ರದೇಶ ಅಂತ ಹೇಳ್ಕೊಂಡು ಬೇರೆ ಬೇರೆ ಭಾಗದಿಂದ, ಕಲ್ಕತ್ತಾ ಅಂತ ಹೇಳ್ಕೊಂಡು ಕೆಲವು ವ್ಯಕ್ತಿಗಳು ಪ್ರವಚನ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಬಂದು ಅಲ್ಲಿ ಬೇರೆ ಬೇರೆ ತಯಾರಿ ನಡೀತಾ ಇರುವಂಥದ್ದು ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಇಲ್ಲಿ ಒಂದು ಎನ್ಐಎಯ ಒಂದು ಮಂಗಳೂರಲ್ಲಿ ಎನ್ಐಎ ಒಂದು ಘಟಕವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾಯಿತ್ತು. ಇದು ನಮಗೆ ಎಚ್ಚೆತ್ತುಕೊಳ್ಳುವಂಥ ಕಾಲ. ಇದು ಇಸ್ಲಾಂ ರಾಷ್ಟ್ರ ಮಾಡುವಂಥದ್ದು ಅವರ ಉದ್ದೇಶ ಅಂತಾದರೆ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡ್ಕೊಂಡು ಇಸ್ಲಾಮಿ ರಾಷ್ಟ್ರ ಮಾಡಲಿಕ್ಕಾಗಲ್ಲ. ಇದು ಅವರ ಉದ್ದೇಶವೇ ಅದು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಅಂದರೆ ಈ ಭಯೋತ್ಪಾದಕರು, ಈ ಮತೀಯ ಸಂಘಟನೆಗಳು, ಇವ್ರದ್ದೆಲ್ಲ ವಿಚಾರವೇ ನಾವು ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳುವಂಥದ್ದು. ಭಾರತದಲ್ಲಿ ಅಫ್ಜಲ್ ಏನು ಅಂದರೆ ಸುದೈವಶಾತ್ ಇದು ಪೊಲೀಸರ ಒಂದು ಕ್ಷಿಪ್ರ ಕಾರ್ಯಾಚರಣೆಯಿಂದ ಮತ್ತು ಪೂರ್ವ ಮಾಹಿತಿಯಿಂದ ಇದು ಹೊರಗೆ ಬಂತು. ಇಲ್ಲಿದ್ರೆ ನೀವು ಹೇಳಿದಾಗೆ ಇದು ಹಿಂದೂ ಭಯೋತ್ಪಾದಕ ಅಂತ ತೋರಿಸಿ ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಗೂಬೆ ಕೂರಿಸುವಂಥ ಕೆಲಸದ ಪ್ರಯತ್ನ ಇರ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಅದೆಲ್ಲದಕ್ಕಿಂತ ನೋಡಿ, ಒಂದು ಜೀವಹಾನಿ ಆಗುವಂಥ ಕೃತ್ಯವನ್ನು ಮಾಡೋದು ಅದು ಯಾವ ರೀತಿಯ ಧರ್ಮದ ಪ್ರಚೋದನೆ ಅಂತ ನನಗೆ ಅರ್ಥ ಆಗಲ್ಲ. ಅಂಥ ಧರ್ಮದ ಪ್ರಚೋದನೆ ನೋಡಿ, ಈಗ ಹಿಂದೆ ನಾವು ಸುಮಾರು 1.5 ವರ್ಷದ ಹಿಂದೆ ಯಾವ ಸರ್ಕಲ್ಗಳು ಫಸ್ಟ್ ಲೀಸ್ಟಲ್ಲಿ ಆಗಿತ್ತಾ ಅದು ಇವತ್ತು ಅಪ್ರೂವ್ ಆಗಿ ಬಂತು. ಅದು ಮಧ್ವಾಚಾರ್ಯರ ಸರ್ಕಲ್ ಇರ್ಬೋದು, ವಾದಿರಾಜ ಸ್ವಾಮಿಗಳ ಸರ್ಕಲ್ ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಸರ್ಕಲ್ ಇರ್ಬೋದು, ನಾರಾಯಣ ಗುರು ಸರ್ಕಲ್ ಇರ್ಬೋದು, ಕೋಟಿ ಚೆನ್ನಯ್ಯ ಸರ್ಕಲ್ ಇರ್ಬೋದು, ಶ್ರೀರಾಮ ಸರ್ಕಲ್ ಇರ್ಬೋದು. ಇದಿಷ್ಟು ಫಸ್ಟ್ ಹಂತದಲ್ಲಿ ಹಿಂದೆ ಆದದ್ದು. ಇನ್ನೂ ಬರಲಿಕ್ಕೆ ನಾವು ಆದದ್ದು ಬಾಕಿ ಇದೆ. ಒಂದು ಸಾವರ್ಕರ್ ಸರ್ಕಲ್ ಇದೆ, ಅಂಬೇಡ್ಕರ್ ಸರ್ಕಲ್ ಇದೆ,